ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಹಕ್ಕಿಯಾಗಿದ್ದಾರೆ. 2ನೇ ಬಾರಿ ಜೈಲಿಗೆ ಹೋಗಿದ್ದಾರೆ. ಈಗ ಜೈಲಿನಲ್ಲಿರುವಂತಹ ದರ್ಶನ್ಗೆ ಮತ್ತೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಹೌದು, ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಪಬ್ಲಿಕ್ ಟಿವಿಯಲ್ಲಿ ಜೈಲು ಹಕ್ಕಿ ದರ್ಶನ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕೊಲೆ ಆರೋಪಿ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಆರೋಪಿ ದರ್ಶನ್ಗೆ ವಾಸಿ ಆಗೇ ಬಿಡ್ತಾ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಇಲ್ಲ ಅಂತ ಹೇಳ್ತಿದ್ದಾರೆ ವೈದ್ಯರು. ಸಿ.ವಿ. ರಾಮನ್ ವೈದ್ಯರ ತಂಡದಿಂದ ಜೈಲಾಧಿಕಾರಿಗಳಿಗೆ ರಿಪೋರ್ಟ್ ಸಬ್ಮಿಟ್ ಆಗಿದೆ. ಡಾಕ್ಟರ್ ಶಿಫಾರಸ್ಸಿನ ಮೇರೆಗೆ ಫಿಸಿಯೋಥೆರಪಿಯನ್ನ ಜೈಲಾಧಿಕಾರಿಗಳು ನಿಲ್ಲಿಸಿದ್ದಾರೆ. ಇದೇ ಬೆನ್ನು ನೋವಿನ ನೆಪ ಇಟ್ಕೊಂಡು ದರ್ಶನ್ ಜೈಲಿನಿಂದ ಹೊರಬಂದಿದ್ರು. ಇದೇ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಪಡಲಿಲ್ಲ ಅಂದರೆ ಲಕ್ವಾ ಹೊಡೆಯುತ್ತೆ ಅಂತ ಹೇಳಿದರು. ಇದೇ ಬೆನ್ನು ನೋವನ್ನು ಇಟ್ಕೊಂಡು ದರ್ಶನ್ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ದರು. ಯಾವಾಗ ಇವರು ಸರ್ಜರಿಗೊಳಗಾಗಲಿಲ್ವೋ ಇವರ ಬೇಲ್ ಕ್ಯಾನ್ಸಲ್ ಆಯಿತು, ಜೈಲಿಗೆ ಹೋದರು. 2ನೇ ಬಾರಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಹಲವು ವಿಚಾರಗಳಿಗೆ ಬೆನ್ನು ನೋವಿನ ನೆಪವನ್ನು ಹೇಳ್ತಾ ಇದ್ರು. ಈಗ ಇದೇ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನಿಮ್ಗೆಲ್ಲ ನೆನಪಿರಬಹುದು, ಬೆನ್ನು ನೋವು ಜಾಸ್ತಿ ಇದೆ, ನಿಲ್ಲೋಕಾಗ್ತಿಲ್ಲ, ಕೂರೋಕಾಗ್ತಾ ಇಲ್ಲ, ದಯವಿಟ್ಟು ಚಿಕಿತ್ಸೆಗೆ ಅನುಮತಿಯನ್ನ ಕೊಡಿಸಿ ಅಂತ ಕೋರ್ಟ್ ಮೊರೆ ಹೋಗಿದ್ರು ದರ್ಶನ್. ಸೂಕ್ತ ಚಿಕಿತ್ಸೆಗೆ ಜೈಲಾಧಿಕಾರಿಗಳಿಗೆ ಮಾನವೀಯತೆ ನೆಲೆಗಟ್ಟಿನಲ್ಲಿ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ವಾರಕ್ಕೆ 2ರಿಂದ 3 ಸಲ ಫಿಸಿಯೋಥೆರಪಿಯನ್ನ ವೈದ್ಯರು ಮಾಡ್ತಾ ಇದ್ರು. ಆದ್ರೆ ಸದ್ಯ ಫಿಸಿಯೋಥೆರಪಿ ಮಾಡೋದನ್ನೇ ವೈದ್ಯರು ನಿಲ್ಲಿಸಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ವೈದ್ಯರು. ಬೆನ್ನು ನೋವು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದ ದರ್ಶನ್ ಹಾಗಾದ್ರೆ ಸುಳ್ಳು ಹೇಳಿದ್ರಾ, ನಾಟಕ ಮಾಡಿದ್ರಾ, ಅಥವಾ ಅದೆಂಥ ಚಮತ್ಕಾರ ಇರಬಹುದು? ಈ ಥರ ನಾನಾ ಪ್ರಶ್ನೆಗಳಂತೂ ಇದೆ. ಯಾಕಂದರೆ ಇವ್ರಿಗೆ ಫಸ್ಟ್ ಟೈಮ್ ಬೇಲ್ ಹೆಂಗೆ ಸಿಕ್ಕಿದ್ದು ಹೇಳಿ? ಮೆಡಿಕಲ್ ಬೇಸನ್ನು ಕನ್ಸಿಡರ್ ಮಾಡಿ ಆಪ್ರೇಷನ್ ಆಗಲೇಬೇಕು, ಬೆನ್ನು ನೋವು ಸರಿ ಹೋಗುವಂಥದ್ದಲ್ಲ, ಫಿಸಿಯೋಥೆರಪಿ ಮಾಡಿಸಿದ್ರೆ ಸೊಲ್ಯೂಷನ್ ಸಿಗಲ್ಲ ಅಂತ ಆರ್ಗ್ಯುಮೆಂಟ್ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಇಂಥ ಚಮತ್ಕಾರವನ್ನು ನಾವು ಕೇವಲ ದರ್ಶನ್ ಬಾಡಿನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಇದೆಯಾ ಅಂತ. ಯಾಕಂದರೆ ಬೆನ್ನು ನೋವಿನ ಕಾರಣವನ್ನು ಸೈಟ್ ಮಾಡಿ ಆಪ್ರೇಷನ್ ಆಗಲೇಬೇಕು ಅಂತ ಸೈಟ್ ಮಾಡಿ ಫಸ್ಟ್ ಟೈಮ್ ಏನೋ ಬೇಲನ್ನು ಪಡ್ಕೊಂಡ್ರು. ಆ ಆರ್ಗ್ಯುಮೆಂಟಲ್ಲೂ ನನಗೆ ನೆನಪಿದೆ, SPP ಹೇಳಿದ್ರು ಫಿಸಿಯೋಥೆರಪಿ ಮಾಡಿಸ್ಬೋದು ಅಂತ, ಆಗದೇ ಇಲ್ಲ, ಆಪ್ರೇಷನ್ ಇಮಿಡಿಯೇಟ್ ಆಗಿ ಬೇಕು ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದರು. ಈಗ ನೋಡಿದ್ರೆ 3-4 ತಿಂಗಳಲ್ಲಿ ಜಸ್ಟ್ ಒಂದು 2-3 ಸಲ ಫಿಸಿಯೋಥೆರಪಿ ಮಾಡಿಸಿದ್ರೆ ಮಾಯ ಆಗುತ್ತೆ ಅಂದರೆ ನಿಜವಾಗ್ಲೂ ಇದು ವೈದ್ಯಕೀಯ ವಲಯದ ಚಮತ್ಕಾರ. ಮುರಳಿ, ಖಂಡಿತವಾಗಿ ಮಂತ ಪ್ರಮುಖವಾಗಿ ಮೂತ್ರ ವಿಸರ್ಜನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಲಕ್ವ ಹೊಡೆಯುವಂತ ಸಾಧ್ಯತೆಗಳಿದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದವನ್ನ ಮಾಡಿದ್ರು. ಜೊತೆಗೆ ಆಪರೇಷನ್ ಅನಿವಾರ್ಯ ಅಂತೇಳಿ ಬಿಂಬಿಸುವಂತ ಪ್ರಯತ್ನಗಳು ಕೂಡ ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಆಗಿರುವಂತದ್ದು. ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನನ್ನ ತೆಗೆದುಕೊಂಡು ಹೊರಗಡೆ ಬಂದಂತ ದರ್ಶನ್ ಯಾವುದೇ ರೀತಿ ಆಪರೇಷನ್ ಅನ್ನ ಕೂಡ ಮಾಡ್ಲಿಲ್ಲ. ಜೊತೆಗೆ ಮತ್ತೊಮ್ಮೆ ಜೈಲಿಗೆ ಸೇರಿದ ಸಂದರ್ಭದಲ್ಲಿ ಮತ್ತೆ ಅದೇ ಡ್ರಾಮಾವನ್ನ ಏನೋ ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ಮಾಡುವಂತ ಸಂದರ್ಭದಲ್ಲೂ ಕೂಡ ಈಗ ಏನೋ ಫಿಸಿಯೋಥೆರಪಿಯನ್ನ ಮಾಡ್ತಾರೆ. ಕಳೆದ 2 ಬಾರಿ ಫಿಸಿಯೋಥೆರಪಿನ ಸಿ.ವಿ. ರಾಮನಗರದ ಹಾಸ್ಪಿಟಲ್ ವೈದ್ಯರು ಏನಿದ್ರು ಅವರು ಫಿಸಿಯೋಥೆರಪಿಯನ್ನ ಮಾಡ್ತಿದ್ರು. ಫಿಸಿಯೋಥೆರಪಿಯನ್ನ ಮಾಡ್ತಿದ್ ಬಳಿಕ ಯಾವುದೇ ರೀತಿಯ ಅವಶ್ಯಕತೆಗಳಿಲ್ಲ, ಪ್ರತಿ 15 ದಿನಕ್ಕಾಗ್ಲಿ ಅಥವಾ ತಿಂಗಳಿಗೊಮ್ಮೆ ಆಗ್ಲಿ ಫಿಸಿಯೋಥೆರಪಿಯನ್ನ ಮಾಡಿಸುವಂತದ್ದಾಗ್ಲಿ ಅಥವಾ ಹೀಟ್ ಬೆಲ್ಟ್ ಕೊಡುವಂತದ್ದಾಗ್ಲಿ ಅವಶ್ಯಕತೆ ಇಲ್ಲ ಮತ್ತು ಅನಿವಾರ್ಯತೆಯೂ ಕೂಡ ಇಲ್ಲ. ಯಾಕಂದ್ರೆ ಅವರೇ ಬೇಕಾದಂತ ವ್ಯಾಯಾಮಗಳೇನಿದೆ ಸ್ವಯಂ ಪ್ರೇರಿತವಾಗಿ ಅದನ್ನ ಮಾಡ್ಕೊಳ್ಬಹುದು. ಅದನ್ನ ಹೊರತುಪಡಿಸಿದ್ರೆ ಫಿಸಿಯೋ ಡಾಕ್ಟರ್ ಬಂದು ಟ್ರೈನಿಂಗ್ ಅನ್ನ ಮಾಡುವಂಥದ್ದು ಅಥವಾ ಫಿಸಿಯೋಥೆರಪಿಯನ್ನ ಮಾಡುವಂಥದ್ದು ಅವಶ್ಯಕತೆಗಳಿಲ್ಲ ಅಂತೇಳಿ ಈಗ ರಿಪೋರ್ಟ್ ಅನ್ನ ಕೊಟ್ಟಿದ್ರೆ, ನೀವು ಹೇಳ್ತಾ ಇದ್ದಂಗೆ ಅದೊಂಥರ ಚಮತ್ಕಾರ, ವೈದ್ಯಕೀಯ ಚಮತ್ಕಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಪರೇಷನ್ ಮಾಡ್ಲೇಬೇಕು ಅಥವಾ ಲಕ್ವ ಹೊಡೆಯುತ್ತೆ ಅಂತ ಹೇಳಿ ಅನ್ಕೊಂಡಂತ ವ್ಯಕ್ತಿ ಈಗ ಸಂಪೂರ್ಣವಾಗಿ ಗುಣಮುಖರಾಗ್ತಾ ಇದ್ದಾರೆ ಅಂತ ಅಂದ್ರೆ ಅದು ಮೆಡಿಕಲ್ ಮಿರಾಕಲ್ ಅಂತಾನೆ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಈಗ ದರ್ಶನ್ಗೆ ಯಾವುದೇ ರೀತಿಯ ಫಿಸಿಯೋಥೆರಪಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಚಿಕಿತ್ಸೆಗಳಾಗಿರ್ಬೋದು ಯಾವ್ದು ಕೂಡ ಅನಿವಾರ್ಯ ಇಲ್ಲ ಅಂತೇಳಿ ಈಗ ವೈದ್ಯರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಮಮತಾ, ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ.